ಕಣ್ಮುಂದೆ ವಿಡಿಯೋನ ನೋಡ್ತಾ ಇರೋರು ಎಷ್ಟೋ ಜನಗಳು ಜೀವನದಲ್ಲಿ ಏನೇನೋ ಮಾಡ್ಕೋಬೇಕಂತ ಹೋಗಿದ್ರಿ. ಇವತ್ತು ನೀವು ಬದುಕಿ ಈ ವಿಡಿಯೋನೂ ಕೂಡ ನೋಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಬದುಕಿ ನೀವು ವಿಡಿಯೋನ ನೋಡ್ತಾ ಇದ್ದೀರಿ ಅಂದರೆ ರಾಯರು ನಿಮ್ಮನ್ನು ತಾಯಿ ಥರ ಕಾಪಾಡ್ಕೊಂಡಿದ್ದಾರೆ, ಹೋಗೋ ಜೀವವನ್ನು ಉಳಿಸಿದ್ದಾರೆ, ನಿಮ್ಮ ದೇಹದಲ್ಲಿ ಉಸಿರನ್ನು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ಅಂದರೆ ಅದು ರಾಯರೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಿ. ಶ್ರೀ ರಾಯರ ಆಶೀರ್ವಾದ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಕೂಡ ಇರಲಿ. ಎಲ್ಲರೂ ಕೂಡ ನಗ್ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಕೇಳ್ಕೊಳ್ತಾ, ತುಂಬ ಜನಗಳು ನನಗೆ ಫೋನ್ ಮಾಡಿದಾಗ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದಾಗ ಆಗಿರ್ಬೋದು, ಕೆಲವರು ಸಿಕ್ಕಾಗಿರ್ಬೋದು, ಹೇಳ್ತಾ ಇರೋದೇನಂತ ಅಂದರೆ ಒಂದೇ ಪ್ರಶ್ನೆ ಏನಂತ ಅಂದರೆ, ನಮಗೆ ಇತ್ತೀಚೆಗೆ ಯಾಕೋ ರಾಯರನ್ನು ಮೊದಲಿನ ಥರ ಪೂಜಿಸೋಕ್ಕಾಗ್ತಾಯಿಲ್ಲ, ಪೂಜಿಸೋಕ್ಕೆ ಮನಸ್ಸೇ ಬರ್ತಾಯಿಲ್ಲ, ಇದರಿಂದ ತುಂಬ ನೋವಾಗ್ತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ? ಮೊದಲೆಲ್ಲ ತುಂಬ ಒಂದು ಉತ್ಸಾಹದಿಂದ, ಉಲ್ಲಾಸದಿಂದ, ಒಂದು ಆತ್ಮವಿಶ್ವಾಸದಿಂದ, ಒಂದು ನಗ್ನಗ್ತಾ ಯಾವ ರೀತಿ ಮಾಡ್ತಾ ಇದ್ವೋ ಪೂಜೆ ಸೇವೆನ, ಇತ್ತೀಚೆಗೆ ಆ ರೀತಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಮನಸ್ಸೇ ಬರ್ತಾ ಇಲ್ಲ. ಅಥವಾ ಮನೇಲಿ ಯಾರಿಗಾದರೂ ಮಾಡಿ ಅಂತ ಹೇಳ್ಬಿಡ್ತೀವಿ ಅಂತ ಕೆಲವರು ಕೂಡ ಹೇಳ್ತಾ ಇದ್ದೀರಾ. ಕೆಲವರು ಮನೇಲೂ ಕೂಡ ಮಾಡ್ತಾ ಇದ್ದಾರೆ. ಸರಿ, ಒಳ್ಳೆಯದೇ ಮಾಡಲಿ. ಅದನ್ನು ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಮುಂಚಿತವಾಗಿ. ಆದರೆ ಯಾವತ್ತೂ ಕೂಡ ನಮಗೆ ಮನಸ್ಸು ಬರ್ತಾ ಇಲ್ಲ ಅಂತ ರಾಯರ ಸೇವೆನ ನಿಲ್ಲಿಸಬೇಡಿ. ರಾಯರ ಸೇವೆನ ನಿಲ್ಲಿಸಬೇಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಗೊತ್ತಾ? ನಿಮಗೆ ನೇರವಾಗಿ ಹೇಳ್ಬಿಡ್ತೀನಿ. ನಿಮಗೆ ನಾವು ಪ್ರಕೃತಿ ಮಧ್ಯೆ ಬದುಕ್ತಾ ಇದ್ದೀವಿ, ಸರಿನಾ? ಪ್ರಕೃತಿ ಮಧ್ಯೆ ಬದುಕ್ತಾ ಇದ್ದೀವಿ. ಪ್ರಕೃತಿಗೂ ನಮಗೂ ತುಂಬ ಒಂದು ಸಂಬಂಧ ಇರುತ್ತೆ. ನಾನು ಅದನ್ನು ತುಂಬ ನಂಬ್ತೀನಿ. ತುಂಬ ಸಂಬಂಧ ಇರುತ್ತೆ ನಮಗೆ. ಒಂಥರ ರಾಯರಿಗೂ ನಮಗೂ ಹೆಂಗಂತ ಅಂದರೆ ತಾಯಿ ಮಕ್ಕಳ ಸಂಬಂಧ ಆಗ್ಬಿಟ್ಟಿದೆ. ತಾಯಿ ಮಕ್ಕಳು ಇದ್ದಂಗೆ ನಾವು ನಮಗೆ ತಂದೆ ತಾಯಿ ಅಂತ ಪೂಜಿಸ್ತೀವಿ ರಾಯರನ್ನ, ಸರಿನಾ? ಅದಕ್ಕೋಸ್ಕರ ಎಲ್ಲರೂ ಏನಂತೀರಾ, ರಾಘಪ್ಪನ ಇತ್ತೀಚೆಗೆ ಚೆನ್ನಾಗಿ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಇನ್ನು ಕೆಲವರು ಯಾಕೆ ನೋವು ಮಾಡ್ಕೋತಾ ಇದ್ದೀರಾ ಅಂತ ಅಂದರೆ, ರಾಯರು ನನ್ನ ವಿಷಯದಲ್ಲಿ ಕಣ್ ತೆಗಿತಾ ಇಲ್ಲ, ಒಳ್ಳೇದು ಮಾಡ್ತಾ ಇಲ್ಲ ಅಂತ. ನೋಡಿ, ಇವಾಗ ನೀವೇನೋ ಒಂದು ರನ್ನಿಂಗ್ ರೇಸ್ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಹೋಗ್ತಾ ಇದ್ದೀರಾ, ಇಬ್ಬರು ಇದ್ದೀರಾ, ಹೋಗ್ತಾ ಇದ್ದೀರಾ. ನೀವು ಒಂದೇ ಹೆಜ್ಜೆ ಇಡ್ತಿರಲ್ಲ ಓಡಬೇಕಾದ್ರೆ, ಅದು ಕೊನೆವರೆಗೂ ಕೂಡ ಆ ಎನರ್ಜಿನೂ ಇರಲ್ಲ, ಅಷ್ಟು ಸ್ಪೀಡ್ ಕೂಡ ಇರಲ್ಲ. ನೀವು ಅಂದ್ಕೊಳ್ಳಿ, ಇವಾಗ ಇಬ್ಬರು ಸೇರಿ ಓಡ್ತಾ ಇದ್ದೀರಾ, ಯಾರೋ ಕೂಡ ಓಡ್ತಾ ಇದ್ದೀರಾ, ಮುಂದೆ ಗುರಿ ಮುಟ್ಟಬೇಕಾಗಿದೆ, ಒಂದು ಎಷ್ಟೋ ಮೀಟ್ರ್ ಓಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮೊದಲು ಹೆಜ್ಜೆ ಇಟ್ಟಿರ್ತೀರಲ್ಲ, ಇಲ್ಲಿಂದ 1 2 3 ಅಂದಮೇಲೆ ಹೋಗ್ತಿರಲ್ವ ನೀವು. ಅಲ್ಲಿ ಹೋಗಬೇಕಾದ್ರೆ ನಿಮಗೆ ಮೊದಲನೇ ಹೆಜ್ಜೆ ಇದ್ದಷ್ಟು ಲಾಸ್ಟ್ ಹೆಜ್ಜೆ ಇರಲ್ಲ, ಅಷ್ಟು ಸ್ಪೀಡ್ ಇರಲ್ಲ. ಅಲ್ಲಿಗೆ ಆಲ್ರೆಡಿ ನಿಮಗೆ ದಮ್ ಬಂದಿರುತ್ತೆ, ಆಲ್ರೆಡಿ ಆಯಾಸ ಆಗಿರುತ್ತೆ, ಆಲ್ರೆಡಿ ಗೆಲುವಿಗೆ ಹತ್ರ ಇರ್ತೀರ. ಅರ್ಥ ಮಾಡ್ಕೊಳ್ಳಿ, ಗೆಲುವಿಗೆ ಹತ್ರ ಇರ್ತೀರ. ಹಂಗಂದ್ಬಿಟ್ಟು ನೀವು ಅಲ್ಲಿ ಹೋದ ತಕ್ಷಣ ನಿಧಾನ ಆಗಿಬಿಟ್ರೆ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ನಿಧಾನ ಅಂತೂ ಸ್ವಲ್ಪ ಆಗಿರ್ತೀರ, ಆದರೆ ಗುರಿ ಮುಟ್ಟೋ ಸಮಯದಲ್ಲಿ ನೀವೇನಾದರೂ ಕೂಡ ನಿಂತ್ಕೊಂಡ್ಬಿಟ್ರೆ ಗುರಿ ಮುಟ್ಟೋಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಅಲ್ಲಿ ಇಬ್ಬರು ಇರ್ತೀರ, ಇಲ್ಲಿ ಒಬ್ಬರೇ ಇದ್ದೀರಾ ಅಂತ ಅಂದ್ಕೊಳ್ಳಿ. ಇಷ್ಟು ದಿನ ರಾಯರ ಸೇವೆನ ಮಾಡ್ತಾ ಇದ್ದೀರಾ. ಈಗ ನಿಮಗೇನಾದರೂ ಕೂಡ ರಾಯರನ್ನ ಇತ್ತೀಚೆಗೆ ಪೂಜಿಸೋಕ್ಕಾಗ್ತಾ ಇಲ್ಲ, ಮೊದಲಿನಷ್ಟು ನಮಗೆ ಉತ್ಸಾಹ ಅನ್ನೋದು ಬರ್ತಾ ಇಲ್ಲ, ಮೊದಲಿನಷ್ಟು ಏನೋ ಒಂಥರ ಖುಷಿ ಅನ್ನೋದು ಬರ್ತಾ ಇಲ್ಲ. ಯಾಕೋ ಒಂಥರ ಮನಸ್ಸಿಗೆ ನೋವು, ಒಂಥರ ಬೇಜಾರು. ಆಮೇಲೆ ಅನಿಸುತ್ತೆ ರಾಯರನ್ನ ನಾನು ಪೂಜಿಸ್ತಾ ಇಲ್ಲ ಅಂತ, ಇಲ್ಲೊಂದು ಕಡೆ ಬೇಜಾರಾಗುತ್ತೆ, ರಾಯರು ಏನು ಅಂದ್ಕೊಂಡ್ಬಿಟ್ರೋ ಏನೋ ಅಂತ ಫೀಲ್ ಕಾಡುತ್ತೆ ಅಂತ ಅಂದರೆ ಅರ್ಥ ಮಾಡ್ಕೊಂಬಿಡಿ. ನಿಮಗೇನಾದರೂ ಕೂಡ ಈಗ ರಾಯರನ್ನ ಪೂಜಿಸೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ, ನೋವಾಗ್ತಾ ಇದೆ, ಮೊದಲಿನ ಥರ ಪೂಜಿಸೋಕ್ಕಾಗ್ತಾ ಇಲ್ಲ ಅಂದರೆ ಗೆಲುವಿಗೆ ತುಂಬ ಹತ್ರ ಇದ್ದೀರಾ ಅಂತ ಅರ್ಥ. ಬಿಡಬೇಡಿ, ನಿಧಾನಕ್ಕಾದರೂ ಕೂಡ ಹೋಗಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಉದಾಹರಣೆ ಕೊಟ್ಟೆ ಹೇಳ್ತಾ ಇದ್ದೀನಿ. ಇಬ್ಬರು ರನ್ನಿಂಗ್ ರೇಸ್ ಹೋಗ್ತಾ ಇದ್ದೀರ ಅಂತ ಅಂದ್ಕೊಳ್ಳಿ, ಓಡ್ತಾ ಇದ್ದೀರಿ. ಈಗ ಮೊದಲಿದ್ದಂಥ ಎನರ್ಜಿ ನೀವು ಗುರಿ ಮುಟ್ಟಬೇಕಾದ್ರೆ ಇರುತ್ತಾ, ದಮ್ ಬಂದುಬಿಟ್ಟಿರುತ್ತೆ, ಆಯಾಸ ಆಗಿರುತ್ತೆ. ಹಂಗಂದ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಸೋತೋಗ್ಬಿಡ್ತೀರಾ. ಕರೆಕ್ಟ್ ಅಲ್ವಾ? ಗುರಿ ಮುಂದೆ ಇದೆ ಅಲ್ವಾ? ಹೋಗ್ತಾ ಇದ್ದೀರಾ, ಆಯಾಸ ಆಗೋದೆ, ದಮ್ ಬರೋದೆ, ಸುಸ್ತಾಗೋದೆ, ಬೆವರು ಇಳಿಯೋದೆ. ಹಾಗೆ ರಾಯರ ಸೇವೆನ ಮಾಡಿದಾಗ ಕಷ್ಟ ಸುಖ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು, ಎಲ್ಲವನ್ನೂ ಕೂಡ ಅವಮಾನಗಳನ್ನು, ಇಷ್ಟು ದಿನ ರಾಯರ ಸೇವೆನ ಮಾಡಿದೆಯಾ, ಏನು ಒಳ್ಳೆಯದಾಗಿದೆ ಅಂತ ಮಾತಾಡೋರು ಇರ್ತಾರೆ. ಎಲ್ಲ ರೀತಿ ಮಾತುಗಳನ್ನ ಕೇಳಬೇಕಾಗಿರುತ್ತೆ. ಆದರೆ ಇವಾಗ ಎಲ್ಲೋ ಒಂದು ಕಡೆ ನಿಮಗೆ ಮನಸ್ಸು ಬರ್ತಾ ಇಲ್ಲ ಅಂದ ಮಾತ್ರಕ್ಕೆ ಖಂಡಿತ ಬಿಡಬೇಡಿ. ಈ ಸಮಯದಲ್ಲಿ ನಿಧಾನಕ್ಕಾದರೂ ಕೂಡ, ಮೊದಲಿನಷ್ಟು ಆಗಿಲ್ಲ ಅಂದರೂ ಕೂಡ ರಾಯರನ್ನ ಪೂಜಿಸ್ತಾ ಬನ್ನಿ. ಅವಕಾಶವನ್ನು ಕಳ್ಕೋಬೇಡಿ. ರಾಯರು ಕೊಟ್ಟಂಥ ಅವಕಾಶವನ್ನು ದಯವಿಟ್ಟು ಕಳ್ಕೋಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಗುರಿಗೆ ಯಾರು ಹತ್ರ ಇರ್ತಾರೋ ಅವರಿಗೆ ಆಯಾಸ ಆಗೋಕ್ಕೆ ಸಾಧ್ಯ, ಅವರಿಗೆ ದಮ್ ಬರೋಕ್ಕೆ ಸಾಧ್ಯ, ಅವರಿಗೆ ಓಡೋಕ್ಕಾಗಲ್ಲ. ಅವಾಗ ಓಡೋಕ್ಕಾಗಲ್ಲ, ನಿಧಾನಕ್ಕಪ್ಪ ಸಾಕು ದಮ್ ಬರ್ತಾ ಇರುತ್ತೆ, ಹಂಗಂತ ನಿಂತುಬಿಟ್ರೆ ಸೋತೋಗ್ಬಿಡ್ತಾರೆ. ಗುರಿ ಮುಟ್ಟೋಕ್ಕಾಗತ್ತಾ? ಇಲ್ಲ ಅಲ್ವಾ? ಗುರಿ ಮುಟ್ಟೋಕ್ಕಾಗತ್ತಾ? ನೀವೇ ಯೋಚನೆ ಮಾಡಿ. ಆಗತ್ತಾ? ಇಲ್ಲ. ಅಲ್ಲಿ ನೀವು ಮುಟ್ಟಬೇಕಪ್ಪ ಅಂತ ಅಂದರೆ ನೀವು ಓಡಲೇಬೇಕು. ದಮ್ಮೋ ಏನೋ ಒಂದು ಬರಲಿ, ಓಡಲೇಬೇಕು. ಹೋದಾಗಲೇ ನೀವು ಗುರಿ ಮುಟ್ಟೋಕ್ಕೆ ಸಾಧ್ಯ ಅಲ್ವಾ? ಅದೇ ರೀತಿ ನಿಮಗೇನಾದರೂ ರಾಯರನ್ನ ಪೂಜಿಸ್ತಾ ಇತ್ತೀಚೆಗೆ ಎಲ್ಲೋ ಮೊದಲಿನ ಥರ ಪೂಜಿಸೋಕ್ಕಾಗ್ತಾ ಇಲ್ಲ ಅಂದ ಮಾತ್ರಕ್ಕೆ ಕೈ ಬಿಡಬೇಡಿ. ಮೊದಲಿನಷ್ಟೇ ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಿಲ್ಲಿಸಬೇಡಿ. ನಿಧಾನಕ್ಕಾದರೂ ಕೂಡ ಹೋಗಿ ಗುರಿ ತಲುಪಿ. ತುಂಬ ಹತ್ತಿರ ಇರ್ತೀರಾ ನೀವು, ತುಂಬ ಹತ್ರ ಇರ್ತೀರ ಅಂದ್ಕೊಳ್ಳಿ. ಇನ್ನೊಂದು ರೀತಿ ಉದಾಹರಣೆ ಕೊಡ್ತೀನಿ, ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಒಂದು 100 ಮೆಟ್ಲಿದೆ ಅಂತ ಅಂದ್ಕೊಳ್ಳೋಣ, ಹತ್ತೋದು.
ನೀವು ಮೊದಲನೇ ಮೆಟ್ಲು ಹೆಂಗೆ ಹತ್ತೀರಾ? ನಮಸ್ಕಾರ ಮಾಡ್ತೀರಾ, ಅಪ್ಪ ಕಾಪಾಡಪ್ಪ ಅಂತ ಹತ್ತೋಕೆ ಶುರು ಮಾಡ್ತೀರಾ. ಕೊನೆ ಮೆಟ್ಲು ಹತ್ಬೇಕಾದ್ರೆ ನಿಮ್ಗೆ ಹೆಂಗಿರುತ್ತೆ? ಆಯಾಸ ಆಗಿರುತ್ತಾ ಆಗಿರಲ್ವಾ? ಕರೆಕ್ಟಾಗಿ ಹೇಳಿ. ಆಗಿರುತ್ತಂತಾನೆ ಬಂತಾ? ಆಗಿರುತ್ತೆ ತಾನೇ. ಇವು 100 ಮೆಟ್ಲು ಹತ್ಬೇಕು ನೀವು ಅಲ್ವಾ? ಒಂದೇ ಮೆಟ್ಲು ಹತ್ಬೇಕಾದ್ರೆ ಎನರ್ಜಿ ಇರುತ್ತೆ. 10-20 ಹತ್ತಿರ ಎನರ್ಜಿಯಿಂದ ಹತ್ತಿರ. ಮುಂದೆ ಇಲ್ಲಿ ನಿಮಗೆ 99 ಆದಮೇಲೆ 100ನೇ ಮೆಟ್ಲು ಬರುತ್ತೆ ಅಂತ ಅಂದ್ಕೊಳ್ಳೋಣ. ಅಲ್ಲಿವರೆಗೂ ನಿಮ್ಗೆ ಏನಾಗಿರುತ್ತೆ? ಸುಸ್ತಾಗಿರುತ್ತೆ, ಬೆವರು ಬಂದಿರುತ್ತೆ, ಸಾಕಾಗಿರುತ್ತೆ. ಎಲ್ಲರೂ ಹತ್ತಾ ಇರ್ತಾರೆ, ನಿಮಗೂ ಕೂಡ ಸುಸ್ತಾಗಿರುತ್ತೆ. ಆದರೂ ಕೂಡ ಆ ಮೆಟ್ಲು ಹತ್ತಿದ ಮೇಲೇ ತಾನೇ ದರ್ಶನ ಆಗೋದು. ಕರೆಕ್ಟ್? ಆ ಮೆಟ್ಲು ಹತ್ತಿದ ಮೇಲೇ ತಾನೇ ದರ್ಶನ ಆಗೋದು. ಹಂಗಂತ ಬಿಟ್ಟು ಅಲ್ಲೇ ಕೂತ್ಕೊಂಡ್ರೆ ಆಗುತ್ತಾ? ಇಳಿಲೇಬೇಕು, ಹತ್ತಲೇಬೇಕಲ್ವ ನೀವು. ಹಾಗೇ ರಾಯರ ಸೇವೆ ಕೂಡ ಹಂಗೇ ಮಾಡ್ತಾನೇ ಇರಬೇಕು, ನಾವು ಮಾಡ್ತಾನೇ ಇರಬೇಕು. ನೀವು ನಾನು ಹೇಳೋದು ಇಷ್ಟೇ, ನಿಲ್ಲಿಸಬೇಡಿ, ನಿಧಾನಕ್ಕಾದರೂ ಕೂಡ ಹತ್ತಿಬಿಡಿ. ಹತ್ತದಾಗಲೇ ದೇವ್ರ ದರ್ಶನ ಆಗುತ್ತೆ. ದೇವ್ರ ದರ್ಶನ ಅಷ್ಟು ಸುಲಭವಾಗಿ ಸಿಗುತ್ತಾ? ಖಂಡಿತ ಅಲ್ಲ. ಕೆಲವೊಂದು ದೇವ್ರುಗಳು ನೋಡಿರ್ತೀರ ನೀವು, ಎಷ್ಟೋ ಎತ್ತರದಲ್ಲಿದ್ದಾರೆ, ಬೆಟ್ಟದಲ್ಲಿದ್ದಾರೆ, ನೋಡಿರ್ತೀರ. ಯಾಕೆ ಹೋಗ್ತೀವಿ ನಾವು? ನಮ್ಮ ದೇಹವನ್ನು ದಂಡಿಸ್ಕೊಂಡು ಹೋಗ್ತೀವಿ. ನಮ್ಮ ಪಾಪಕರ್ಮಗಳಲ್ಲಿ ದೂರ ಆಗುತ್ತೆ. ನಾವು ಮಾಡುವಂಥ ಸೇವೆಯಿಂದ ನಿಧಾನಕ್ಕಾದರೂ ಕೂಡ ನಮ್ಮ ಪಾಪಕರ್ಮಗಳು ಕಳೆದಿರುತ್ತೆ. ಇವತ್ತು ಎಷ್ಟೋ ಸಲ ನಿಮ್ಗೊಂದು ಸತ್ಯವನ್ನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಎಷ್ಟೋ ಜನಗಳು ಈಗ ವಿಡಿಯೋ ನೋಡ್ತಾ ಇರೋರು, ಕಣ್ಮುಂದೆ ವಿಡಿಯೋನ ನೋಡ್ತಾ ಇರೋರು, ಎಷ್ಟೋ ಜನಗಳು ಜೀವನದಲ್ಲಿ ಏನೇನೋ ಮಾಡ್ಕೋಬೇಕಂತ ಹೋಗಿದ್ರಿ. ಇವತ್ತು ನೀವು ಬದುಕಿ ಈ ವಿಡಿಯೋನೂ ಕೂಡ ನೋಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಬದುಕಿ ನೀವು ವಿಡಿಯೋನ ನೋಡ್ತಾ ಇದ್ದೀರಿ ಅಂದರೆ ರಾಯರು ನಿಮ್ಮನ್ನು ತಾಯಿ ಥರ ಕಾಪಾಡ್ಕೊಂಡಿದ್ದಾರೆ. ಹೋಗೋ ಜೀವವನ್ನು ಉಳಿಸಿದ್ದಾರೆ. ನಿಮ್ಮ ದೇಹದಲ್ಲಿ ಉಸಿರನ್ನು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ಅಂದರೆ ಅದು ರಾಯರೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಯರೇ ಅಂತ ಧೈರ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಪಟ್ಟಂಥ ಕಷ್ಟ, ನೀವು ಪಟ್ಟಂಥ ನೋವು, ನೀವು ಅನುಭವಿಸಿದಂಥ ಅವಮಾನಗಳು ನಿಮಗೆ ಗೊತ್ತು. ಏನೋ ಮಾಡ್ಕೋಬೇಕಂತ ಹೋಗಿದ್ದೀರಾ, ಆಲೋಚನೆ ಬಂದಿದೆ, ಕೆಲವರಿಗೆ ಏನೇನೋ ಮಾಡ್ಕೋಬೇಕಂತ ಕೂಡ ಆಲ್ರೆಡಿ ಹೋಗಿದ್ದೀರಾ. ಆದರೂ ಕೂಡ ಎಲ್ಲೋ ಒಂದು ಕಡೆ ಗಟ್ಟಿ ಜೀವ ಬದುಕಿದೆ ಅಂತ ಅಂದರೆ ಆ ಜೀವವನ್ನು ಗಟ್ಟಿ ಮಾಡಿರೋದು ರಾಯರೇ. ನೀವು ನಂಬಿದಂಥ ದೈವನೇ. ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆ ದೈವ ಎಂದಿಗೂ ಕೂಡ ಕೈ ಬಿಡುವಂಥದ್ದಲ್ಲ. ಅದಕ್ಕಾಗಿ ನಾನೇನು ಹೇಳ್ತೀನಿ, ನಿಮಗೆ ಸೇವೆ ಮಾಡ್ತಾ ಏನಾದರೂ ನಿಮಗೆ ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ ಅಂದ ಮಾತ್ರಕ್ಕೆ ಬಿಡಬೇಡಿ. ನಿಧಾನಕ್ಕಾದರೂ ಕೂಡ ಪರವಾಗಿಲ್ಲ. ಆ ಟೈಮಲ್ಲಿ ಏನಾದರೂ ಆಯ್ತು ಅಂದ್ರೆ ಕುತ್ಕೊಂಬಿಡಿ, ಒಂದು ಜಾಗವನ್ನು ಸ್ವಚ್ಛ ಮಾಡಿಬಿಟ್ಟು ಕುತ್ಕೊಂಬಿಟ್ಟು ಶ್ರೀರಾಘವೇಂದ್ರ 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 ಇಷ್ಟೇ. ನಿಮ್ಮ ತಲೆಯಲ್ಲಿ ಆಲೋಚನೆ ಬೇಕಾದ ಬರಲಿ, ಏನೇ ಬರಲಿ, ಏನೇ ಟೆನ್ಷನ್ಸ್ ಇರಲಿ, ನೀವು ಇದನ್ನು ಮಾತ್ರ ಹೇಳಿ. ಕಣ್ಮುಂದೆ ಬೇಕಾದ ಬರಲಿ, ಕೆಟ್ಟದ್ದು ಒಳ್ಳೆಯದು. ಯಾಕಂದರೆ ದೇವ್ರ ಧ್ಯಾನ ಮಾಡಬೇಕಾದ್ರೆ ಕೆಟ್ಟದ್ದು ಅದು ಬರೋ ಸಾಮಾನ್ಯನೇ. ಒಳ್ಳೆ ಕೆಲಸಕ್ಕೆ 1000 ವಿಘ್ನಗಳು ಇದ್ದೇ ಇರುತ್ತೆ ಅಂತಾರಲ್ಲ, ಅದೇ ರೀತಿ ಕಣ್ಮುಂದೆ ಬರ್ತಾನೆ ಇರುತ್ತೆ. ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾರೋ ಬಂದು ಕೂಗ್ತಾ ಇದ್ದಾರೆ, ಎಂತ ಇಲ್ಲ, ಫೋನ್ಗೇನು ಸೈಲೆಂಟ್ ಮಾಡಬೇಕು, ಕುತ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು. ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ, ನನಗೆ ನಿಮ್ಮನ್ನು ಪೂಜಿಸ್ಬೇಕಂತ ಇದೆ, ನನ್ನ ಮನಸ್ಸು ಹಿಂಗಾಗ್ತಾ ಇದೆ, ದಯವಿಟ್ಟು ಕೂಡ ಆ ಕಡೆ ಈ ಕಡೆ ಎಳಿಬೇಡಿ ತಂದೆ, ಪರೀಕ್ಷೆ ಮಾಡಬೇಡಿ ತಂದೆ, ಗೆಲುವನ್ನು ಕೊಡಿ ತಂದೆ, ಕಾಪಾಡಿ ತಂದೆ ಅಂತ ಕೇಳ್ಕೊಳ್ಳಿ. ರಾಯರು ಎಲ್ಲೂ ಸಹ ಹೋಗಿಲ್ಲ. ಬೃಂದಾವನದಲ್ಲಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ನೋಡ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡ್ತಾರೆ. ಇವತ್ತು ಅವ್ರ ಆಶೀರ್ವಾದದಿಂದನೇ ಒಂದು ತುತ್ತು ಊಟ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರು ಇದ್ದಾರೆ, ಆ ಪುಣ್ಯಾತ್ಮರು. ನಾನು ಸತ್ಯವಾಗ್ಲೂ ಹೇಳ್ತೀನಲ್ಲ, ಅವರು ಆದಷ್ಟು ಬೇಗ ನಿಮ್ಗಳ ಒಂದು ಬಾಳಲ್ಲಿ ಪವಾಡಗಳನ್ನು ಮಾಡಿಬಿಡ್ಲಿಪ್ಪ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಪವಾಡಗಳನ್ನು ಮಾಡಿಬಿಡ್ಲಿ, ನಿಮ್ಮನ್ನು ಕಾಪಾಡಿಬಿಡ್ಲಿ. ಯಾಕಂತ ಅಂದರೆ ನಿಮಗೆ ನಂಬಿಕೆ ಇದೆ, ಎಲ್ಲನೂ ಇದೆ. ರಾಯರು ಬೇಗ ಒಳ್ಳೇದನ್ನ ಮಾಡ್ತಾ ಇಲ್ಲ ಅಂತ ತುಂಬ ನೊಂದ್ಕೊತಾ ಇದ್ದಾರೆ. ದಯವಿಟ್ಟು ಕೂಡ ರಾಯರ ಹತ್ರ ಕೂಡ ನಾನು ಅದನ್ನೇ ಪ್ರಾರ್ಥನೆ ಮಾಡ್ಕೊಳ್ಳೋದು. ಯಾರಲ್ಲಿ ತುಂಬ ನೊಂದು ಬೆಂದಿದ್ದೀರಲ್ಲ, ಯಾರೇ ಆಗಿರಲಿ, ಯಾರ ವಿಡಿಯೋಸನ್ನು ನೋಡಿರಲಿ, ನೀವು ಯಾರೆಲ್ಲ ದೇವ್ರನ್ನ ನಂಬಿದ್ರು, ಆ ದೇವರುಗಳು ನಿಮ್ಗೆ ಒಳ್ಳೇದು ಮಾಡಿಬಿಡ್ಲಿಪ್ಪ. ಫಸ್ಟ್ ಒಳ್ಳೇದು ಮಾಡಿಬಿಡ್ಲಿ. ಏನು ಜಂಜಾಟದಲ್ಲಿ, ಏನು ಕಷ್ಟದಲ್ಲಿ, ಏನು ನೋವಲ್ಲೇ ಇದ್ದೀರೋ ಅದರಿಂದ ನಿಮ್ಮನ್ನು ಈಸಿಯಾಗಿ ಹೊರಗಡೆ ತೊಗೊಂಬಂದ್ಬಿಡ್ಲಿ, ಕಾಪಾಡಿಬಿಡ್ಲಿ, ಕಣ್ಣೀರನ್ನ ಒರೆಸ್ಬಿಡ್ಲಿ, ನಗ್ನಗ್ತಾ ಇಡಲಿ. ಇಷ್ಟನ್ನೇ ನಾನು ಕೇಳ್ಕೊಳ್ಳೋದು. ಆದರೆ ನಾನು ಹೇಳುವಂಥದ್ದು ಇಷ್ಟ, ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು, ದೇವ್ರ ಮೇಲೆ ಇರುವಂಥ ನಂಬಿಕೆನ, ನಿಮ್ಮ ಮುಖದ ಮೇಲೆ ಇರುವಂಥ ನಗುವನ್ನು ಎಂದಿಗೂ ಕಳ್ಕೊಬೇಡಿ. ನಿಮ್ಮ ನಗುನೇ ನಿಮ್ಮ ಆಸ್ತಿ, ನಿಮಗೆ ಆಸ್ತಿ. ಹಣ, ಆಸ್ತಿ, ಅಂತಸ್ತು ಯಾವುದು ಕೂಡ ಬರಲ್ಲ ಇಲ್ಲಿ. ನಿಮ್ಮ ಧೈರ್ಯ, ನಿಮ್ಮ ನಗು, ನಿಮ್ಮ ಒಳ್ಳೆತನನೇ ನಿಮ್ಮ ಜೊತೆ ಕೊನೆವರೆಗೂ ಬರುವಂಥದ್ದು. ಸೊ ನಾನು ಹೇಳೋದಿಷ್ಟೇ, ಯಾರೂ ಕೂಡ ಇಲ್ಲಿ ರಾಯರು ನನಗೆ ಒಳ್ಳೇದು ಮಾಡ್ತಾಯಿಲ್ಲ ಅಂತ ಪೂಜೆ ಸೇವೆನ ನಿಲ್ಲಿಸಬೇಡಿ. ಖಂಡಿತ ಹೇಳ್ತಾ ಇದ್ದೀನಿ, ರಾಯರು ಬೃಂದಾವನದಲ್ಲಿದ್ದಾರೆ, ಪ್ರತಿಯೊಬ್ಬರನ್ನು ಕೂಡ ನೋಡ್ತಾ ಇದ್ದಾರೆ, ಕಾಮಧೇನುವಾಗಿ ಬರ್ತಾರೆ, ಪ್ರತಿಯೊಬ್ಬರು ಇರೋ ಜಾಗಕ್ಕೆ ಬಂದು ಒಳ್ಳೇದನ್ನ ಮಾಡೇ ಮಾಡ್ತಾರೆ ಅವರು. ಆ ಆತ್ಮವಿಶ್ವಾಸ, ನಾನು ಎಂಥ ಮನುಷ್ಯ ಅಂತ ಅಂದರೆ, ಸುಮ್ಮನೆ ಯಾವ ದೇವ್ರನ್ನೂ ನಂಬೋ ಮನುಷ್ಯನೇ ಅಲ್ಲ ನಾನು. ನಿಜವಾಗ್ಲೂ ನನ್ನ ಏನಾರ ಅನ್ಕೊಂಬಿಡಿ, ನನಗೆ ಒಳ್ಳೇದಾದ್ರೇ ಅಷ್ಟು ನಂಬ್ತೀನಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ. ನಾನು ಫಸ್ಟ್ ದೇವ್ರುಗಳನ್ನ ನಂಬ್ತಾ ಇರಲಿಲ್ಲ. ನನಗೇನಾರ ಒಳ್ಳೇದಾದರೆ ಅದೊಂದು ವೈಬ್ರೇಷನ್ ನನಗೆ ಕಾಣಿಸಿದ್ರೇ ನಂಬ್ತೀನಿ. ನಾನು ರಾಯರ ವಿಷಯದಲ್ಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅವ್ರು ಇದ್ದಾರೆ,
ಅವ್ರು ನಮ್ಮ ಸುತ್ತಮುತ್ತನೇ ಇರ್ತಾರೆ, ಕಣ್ಣಿಗೆ ಕಾಣಲ್ಲ. ಅವ್ರು ನೋಡುವಂಥ ಅದೃಷ್ಟ ನಾವು ಪಡ್ಕೊಂಬಂದಿಲ್ಲ ಇವರೇ, ಆದರೆ ಅವ್ರನ್ನ ಪೂಜಿಸುವಂತಹ ಒಂದು ಭಾಗ್ಯವನ್ನು ನಾವು ಪಡ್ಕೊಂಡಿದ್ದೀವಿ, ಪುಣ್ಯವನ್ನು ಪಡ್ಕೊಂಡಿದ್ದೀವಿ. ಅವ್ರನ್ನ ಪೂಜಿಸುವಂಥ ಪುಣ್ಯವನ್ನು ನಾವು ಪಡ್ಕೊಂಡಿದ್ದೀವಿ. ಅದು ಅವರೇ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ನಾವು ಮಾಡಿದಂಥ ಪಾಪ ಕರ್ಮಗಳನ್ನು ದೂರ ಮಾಡೋಕ್ಕೆ. ನಮ್ಮಿಂದ ನಮ್ಮ ಪಾಪ ಕರ್ಮಗಳು ದೂರನೇ ಆಗೋದೇ ಇಲ್ಲ ಅಂತ ಅಂದರೆ ಪುಣ್ಯವನ್ನು ಸಂಪಾದಿಸಿ, ದೇವರ ಧ್ಯಾನವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿ, ನಮ್ಮ ಪಾಪ ಕರ್ಮಗಳನ್ನು ತಾವು ತಮ್ಮ ಮೈ ಮೇಲೆ ಹಾಕ್ಕೊಂಡು, ಪುಣ್ಯಾತ್ಮರು ನಮಗೆ ಅವರು ಉಪವಾಸ ವನವಾಸ ಇದ್ದು ಮಾಡಿರ್ತಾರಲ್ಲ, ಆ ಒಂದು ಧ್ಯಾನದಿಂದ ಪುಣ್ಯ ಸಂಪಾದನೆ ಮಾಡಿರ್ತಾರಲ್ಲ, ನಮಗೆ ಕೊಡ್ತಾರೆ. ನಮಗೆ ಕೊಡುವಂತಹ ಪುಣ್ಯಾತ್ಮರು ಶ್ರೀರಾಯರು. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅವರು. ಪ್ರತಿಯೊಬ್ಬರು ಮಕ್ಕಳ ಜೊತೆಗೂ ಕೂಡ ರಾಯರು ಯಾವಾಗಲೂ ಕೂಡ ಇದ್ದೇ ಇರ್ತಾರೆ. ಆಯಿತಾ? ಸತ್ಯ, ಇದಂತೂ ಸತ್ಯ ನಾನು ಹೇಳೋದು. ಆಯಿತು, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗತ್ತೆ. ಪೂಜಿಸೋಕೆ ಮನಸ್ಸು ಬರ್ತಾ ಇಲ್ಲ, ಏನೋ ಒಂಥರ ನೋವು, ಏನೋ ಒಂಥರ, ದಯವಿಟ್ಟು ಬಿಡಬೇಡಿ, ನಿಧಾನಕ್ಕೆ ಪ್ರಾರ್ಥನೆ ಆದರೂ ಮಾಡಿ. ಪೂಜಿಸೋಕ್ಕಾಗ್ತಾ ಇಲ್ವಾ? ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ. ಮಾಡೋ ಕೆಲಸಗಳನ್ನ ಬಿಟ್ಟು ಇದನ್ನೇ ಮಾಡಿ ಅಂತ ಹೇಳ್ತಲ್ಲ. ನಾನು ಒಂದು ಕೆಲಸವನ್ನು ಮಾಡಿಕೊಂಡೇ ರಾಯರ ಸೇವೆನ ಮಾಡ್ತಾಯಿದ್ದೀನಿ, ಯಾಕಂದರೆ ರಾಯರೇ ಕೊಟ್ಟಿರೋದು. ಅದೇ ರೀತಿ ನಿಮ್ಮ ಬಾಳಲ್ಲೂ ಕೂಡ ರಾಯರು ಒಂದು ತರ್ತಾರೆ, ಬದಲಾವಣೆ ತಂದೆ ತರ್ತಾರೆ. ಎಂಥ ಸಾಲದ ಬಾಧೆ, ಎಂಥ ನೋವು, ಎಂಥ ಕಷ್ಟ, ಏನೋ ಯಾರಿಂದನೋ ನೋವು ಅನುಭವಿಸ್ತಾ ಇರಿ, ಯಾವುದೊಂದು ಪಿಶಾಚಿ ಕಾಟ ಏನೇ ಇರಲಿ, ರಾಘವೇಂದ್ರ ಅನ್ನೋ ಹೆಸರಲ್ಲಿ ಎಲ್ಲ ಇದೆ. ನಿಮಗೆ ಎಲ್ಲ ದೇವರುಗಳು ಕೂಡ ಬಂದುಬಿಡ್ತಾರೆ, ಎಲ್ಲ ದೇವರುಗಳು ಕೂಡ ಬಂದುಬಿಡ್ತಾರೆ. ಯೋಚನೆ ಮಾಡಬೇಕಾಗಿಲ್ಲ. ಯಾರಿಗಾನ ಕೂಡ ಆ ಥರ ಕೆಟ್ಟ ದೃಷ್ಟಿ, ಅದು ಕೆಟ್ಟದ್ದೇನಾದರೂ ಕಾಡ್ತಾ ಇದ್ದರೆ ಮನೇಲಿ ಅಂತ ವಿನಾಯಕರದೊಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ, ತುಂಬ ಸರಳವಾಗಿದೆ, ತುಂಬ ಪವರ್ಫುಲ್ ಕೂಡ. ಅದನ್ನು ಮಾಡಿ ನೀವು, ಸತ್ಯವಾಗ್ಲೂ ತುಂಬ ಪವರ್ಫುಲ್ ಇದೆ, ಮಾಡಿ, ತುಂಬ ಈಸಿ ಇದೆ. ಅದನ್ನು ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಒಳ್ಳೇದಾಗೇ ಆಗುತ್ತೆ. ಸರಿನಾ? ಯಾರೂ ಕೂಡ ಕಣ್ಣೀರು ಹಾಕಬೇಡಿ. ಸರಿನಾ? ನಾನು ಹೇಳೋದಿಷ್ಟೇ, ಕಣ್ಣೀರು ಹಾಕಬೇಡಿ. ರಾಯರು ನಮ್ಮ ಜೊತೆಗಿದ್ದಾರೆ, ಅವ್ರು ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಇನ್ನೂ ನಿಮ್ಮ ಜೊತೆಗೆ ನಾನು ಹೆಚ್ಚಿನದಾಗಿ ಮಾತಾಡ್ತೀನಿ, ಇನ್ಮೇಲೆ ಜಾಸ್ತಿ ವೀಡಿಯೋಸ್ ಕೂಡ ಮಾಡ್ತೀನಿ. ನಾನು ಅದೇ ನಿರ್ಧಾರ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಕೂಡ. ವರ್ಕು ಅಂತ ವರ್ಕ್ ಕೂಡ ಮಾಡ್ತೀನಿ, 2 ಕಡೆ ಮಾಡ್ತಾಯಿದ್ದೆ, ಒಂದು ಕಡೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಕಡೆ ನನಗೆ ಸರಿಯಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ನಿದ್ರೆ ಕೂಡ ಸರಿಯಾಗಿ ಆಗ್ತಾಯಿಲ್ಲ, ನೈಟ್ ಡ್ಯೂಟಿ ಇರೋದ್ರಿಂದ ಸಮಯ ಕೂಡ ಕೊಡೋಕ್ಕಾಗ್ತಾಯಿಲ್ಲ. ನಿಮ್ಮ ಜೊತೆಗೆ ನಾನು ಪ್ರತಿದಿನ ಕೂಡ ಇನ್ಮೇಲೆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದಿನಕ್ಕೊಂದಾಗಿಲ್ಲ ಅಂದರೂ ಕೂಡ ಒಂದಿನ ಬಿಟ್ಟಾದರೂ ಒಂದು ಮಾಡೇ ಮಾಡ್ತೀನಿ. ನಿಮ್ಮ ಜೊತೆಗೆ ನಾನು ಕೂಡ ಯಾವಾಗಲೂ ಮಾತಾಡ್ತಾ ಇರ್ತೀನಿ. ಮಾತಾಡೋದು ಮಾತ್ರ ಅಲ್ಲ, ರಾಯರ ಆಶೀರ್ವಾದ ನಿಮ್ಗೆ ಆಗಬೇಕು, ಅದು ನನಗೆ ತುಂಬ ಮುಖ್ಯ. ಆಗುತ್ತೆ ಕೂಡ. ಯಾಕಂದರೆ ಯಾರು ನಾವೇನು ಸ್ಪೆಷಲ್ ಅಲ್ಲ, ಯಾರೇನು ಸ್ಪೆಷಲ್ ಅಲ್ಲ, ಎಲ್ಲರೂ ಕೂಡ ರಾಯರ ಮಕ್ಕಳೇ. ಎಲ್ಲರೂ ಕೂಡ ರಾಯರ ಮಕ್ಕಳೇ ಅಲ್ವಾ? ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಸರಿನಾ? ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ. ಎಷ್ಟೋ ಜನ ಅಣ್ಣ ರಾಯರ ಪೂಜೆ ಮಾಡ್ತಾಯಿದ್ದೀವಿ, ಒಂದು ಸ್ವಲ್ಪ ನೆಮ್ಮದಿ ಇದೆ ಅಂತ ಇದ್ದೀರಾ. ಎಷ್ಟೋ ಜನ ಎಲ್ಲ ಸುಮಾರು ನೋವುಗಳನ್ನ ಹೇಳ್ಕೊತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ. ಕಮೆಂಟ್ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಕೆಲವರಿಗೆ ರಿಪ್ಲೈ ಲೇಟ್ ಆಗಿರುತ್ತೆ, ಕ್ಷಮೆ ಕೇಳ್ತೀನಿ ನಾನು. ಯಾಕಂದರೆ ಸ್ವಲ್ಪ ರಿಪ್ಲೈ ಲೇಟ್ ಆಗ್ತಾಯಿದೆ, ನಿದ್ರೆ ಆಗ್ತಾಯಿಲ್ಲ ನನಗೆ ಸರಿಯಾಗಿ. ಸ್ವಲ್ಪ ಲೇಟ್ ಆದರೂ ಕೂಡ ನಾನು ಮಾಡ್ತೀನಿ ಕೂಡ. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಎಲ್ಲರೂ ಕೂಡ ನಗ್ನಾಗ್ತಾರೆ. ಸರಿನಾ? ನಮಸ್ಕಾರ.